ರಾಜ್ಯದಲ್ಲಿ ರಸ್ತೆಯಲ್ಲಿ ಗುಂಡಿಗಳಿದೆಯೋ, ಗುಂಡಿಗಳಲ್ಲಿ ರಸ್ತೆ ಇದೆಯೋ ಅರ್ಥ ಆಗ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಅದು ಹಳ್ಳಿ ರಸ್ತೆಗಳಿರ್ಬೋದು, ಬೆಂಗಳೂರು ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ಮರಣದ ಕೂಪಗಳಾಗೋಗ್ತಿದೆ. ಸಾವಿರಾರು ಜನ ಹಳ್ಳಿಗಳಲ್ಲಿ ಬಿದ್ದು ಸಾವು ನೋವು ಆಗ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲೂ ಕೂಡ ಬಿಜೆಪಿ ವತಿಯಿಂದ ಕಾಮಾಖ್ಯ ಹತ್ರ ಬೆಂಗಳೂರು ಪದ್ಮನಾಭನಗರ ಮತ್ತು ಬಸವನಗುಡಿ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗದಲ್ಲಿ ಇವತ್ತು ವಿನೂತನ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀರಿ. ರಸ್ತೆ ಗುಂಡಿ ಮುಚ್ಚ ಮುಖಾಂತರ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗ್ತಾ ಇದೆ. ನಿಮ್ಗೆ ಯೋಗ್ಯತೆ ಇಲ್ಲ. ಜನನೇ ಇನ್ಮೇಲೆ ಪಬ್ಲಿಕ್ಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಅವ್ರ ಹತ್ರ ಹಣ ಇಲ್ಲ, ಮಾತೆತ್ತರೆ ನಾವು ಗ್ಯಾರಂಟಿ ಹಣ ಕೊಡ್ತಾ ಇದ್ದೀರಿ, ನಮ್ಮ ಹತ್ರ ಪಾಪರ್ ಔಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಜನತೆ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆಯೋ, ಗುಂಡಿಗಳು, ರಸ್ತೆ ಗುಂಡಿಗಳು ಬಿದ್ದಿದೆಯೋ ಅದನ್ನೆಲ್ಲ ನಾವೇ ಮುಚ್ಚೋಣ. ನಾವು ಸಹಕಾರ ಮಾಡ್ತೀರಿ, ರಾಜ್ಯದ ಜನನೂ ಕೂಡ ಸಹಕಾರ ಮಾಡಿ ನಿಮ್ಮ ರಸ್ತೆಗಳಲ್ಲಿ ಬಿದ್ದಿರುವಂಥ ಗುಂಡಿಗಳನ್ನು ನಾವೇ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಬೆಂಗಳೂರಂತೂ ಕೂಡ ಯಾವುದೇ ರಸ್ತೆ ಇವತ್ತು ಐಟಿ ಬಿಟಿ ಕಂಪನಿಗಳು ಕೂಡ ಇವತ್ತು ಕಾಮೆಂಟ್ಗಳನ್ನು ಮಾಡಿ ನಾವು ರಾಜ್ಯ ಬಿಟ್ಟು ಹೋಗ್ತೀರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ಅವರ ಮನೆ ಮುಂದೆನೆ ಬಿದ್ದಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸದ್ಯಕ್ಕೆ ಬ್ಯಾಟ್ರಿ ಒಂದು ತಗೊಂಡು ಫ್ಲೈಟ್ ಹತ್ಬಿಟ್ಟು ಅಮೆರಿಕಾಗ ಹೋಗಿ ಟ್ರಂಪ್ ಮನೆ ಮುಂದೆ ಏನಾದ್ರೂ ಬಿಟ್ಟಿದೆಯಾ ನೋಡ್ಕೊಂಬನ್ನಿ ಹೋಗಿ. ಫಸ್ಟ್ ನಿಮ್ಮದ್ ನೋಡ್ರಿ, ನಿಮ್ಮನ್ನ ಜನ ಆಯ್ಕೆ ಮಾಡಿರೋಂಥದ್ದು ನೀವೇನ್ ಮಾಡ್ತಾ ಇದ್ದೀರಾ ಅಂತ. ಮೋದಿ ಅವರು ಏನ್ ಮಾಡ್ತಾ ಇದ್ದಾರೆ, ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹೇಳಕ್ಕೆ ನೀವು ಅಧಿಕಾರದಲ್ಲಿ ಇರುವಂತದ್ದು. ಅಧಿಕಾರ ಕೊಟ್ಟಿರೋದು ಜನ, ನೀ ಏನ್ ಮಾಡ್ತೀಯ ಅಂತ ಕೇಳಕ್ಕೆ ಜನ ಕೊಟ್ಟಿರೋದು. ಅದು ಬಿಟ್ಬಿಟ್ಟು ಅಲ್ಲಿ ಹಳ್ಳ ಬಿದ್ದಿದೆ, ಇಲ್ಲಿ ಹಳ್ಳ ಬಿದ್ದಿದೆ ಅಂತ ಹೇಳಿದ್ರೆ ಅದು ನಿಮ್ ಸರ್ಕಾರಕ್ಕೆ ಅವಮಾನ, ನಿಮ್ಗೆ ಅವಮಾನ. ನಾವೇನೋ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದೆ ಅಂತೇಳಿ ಬಿಜೆಪಿಯವರು ಹೇಳಿದ್ರೆ ನೀವು ಸಹಿಸಬೇಡಿ. ಆದ್ರೆ ಇಡೀ ರಾಜ್ಯದ ಜನ ಮೂಲೆ ಮೂಲೆಯಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಮಾಧ್ಯಮದಲ್ಲಿ, ಎಲ್ಲಾ ಮಾಧ್ಯಮದಲ್ಲೂ, ಎಲ್ಲಾ ಪತ್ರಿಕೆಗಳಲ್ಲೂ ದಿನನಿತ್ಯ ಗುಂಡಿಗಳದೇ ಒಂದು ಪೇಜ್ ಮಾಡ್ಬಿಟ್ಟಿದ್ದಾರೆ. ನಾವೇನ್ ಹೇಳಿದ್ರ ಅವ್ರಿಗೆ? ನೀವು ಬಂಡತನವನ್ನ ತೋರಿಸ್ತಾ ಇದ್ದೀರಾ. ಸರ್ಕಾರ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಪಾಪರ್ ಆಗಿದ್ದೀರಿ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡ್ಬಿಡಿ, ಪಾಪರ್ ಸರ್ಕಾರ ಇದು ಅಂತ. ಅದನ್ನ ಬಿಟ್ಬಿಟ್ಟು ನಾವಿವತ್ತು 1000 ಗುಂಡಿ ಮುಚ್ಚಿದ್ರಿ, ನೆನ್ನೆ 2000 ಮುಚ್ಚಿದ್ರಿ, ಮೊನ್ನೆ 3000 ಮುಚ್ಚಿದ್ರಿ. ಬಿರಿ ಮುಚ್ಚಿರೋದೇ ಹೇಳಿದಿರಲ್ಲ, ತೆರೆದಿರೋದು ಎಲ್ಲಿ ಹೇಳಿ? ಎಷ್ಟು ತೆರೆದಿದೆ ಗುಂಡಿ ಅನ್ನೋದನ್ನ ಹೇಳಿ ಫಸ್ಟ್. ನೀವು ಮುಚ್ಚಿರೋ ಗುಂಡಿಗಳು ಇವತ್ತು ರಾಜ್ಯದಲ್ಲಿ, ನೀವು ಬೆಂಗಳೂರು ರಸ್ತೆ, ಈ ರಿಂಗ್ ರೋಡ್ ರಸ್ತೆನೆ ತಗೊಂಡ್ರೆ, ರಿಂಗ್ ರೋಡ್ ಎಲ್ಲ ಪೂರ್ತಿ ಹಳ್ಳಿಗಳು ಬಿದ್ದೋಡೋದು, ಪೂರ್ತಿ ಟಾರೆ ಹಾಕ್ಬೇಕು. ಅದಕ್ಕೆ ನೀವು ಪಾಟ್ ಹೋಲ್ ಮುಚ್ಕೊಂಡು ಹೋದ್ರೆ ಏನು ಉಪಯೋಗನೇ ಇಲ್ಲ. ಪೂರ್ತಿ ರಿಂಗ್ ರಸ್ತೆ, ಪೂರ್ತಿ ಇಡೀ ಬೆಂಗಳೂರು ಸುತ್ತು ಇರುವಂತ ರಿಂಗ್ ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿದೆ. ಪೂರ್ತಿ ರಸ್ತೆಗೆ ದಾಮ ಮಾಡಬೇಕು. ಅಲ್ಲಲ್ಲಿ ಪ್ಯಾಚ್ ಮಾಡಿ, ನೀವು ಪ್ಯಾಚ್ ಮಾಡ್ತಾ ಇರೋದೆಲ್ಲಾನು ಕೂಡ ಇವತ್ತು ಪ್ಯಾಚ್ ಮಾಡ್ತೀರಾ, ನಾಳೆ ಎಲ್ಲ ಕಿತ್ತೋಗಿ. ನಿಮ್ ಲೆಕ್ಕದಲ್ಲಿ ಏನೋ 1000 ಗುಂಡಿ ಮುಚ್ಚಿದ್ರಿ, ಮಾರನೇ ದಿನಕ್ಕೆ ಅದೇ 1000 ಗುಂಡಿ ಓಪನ್ ಆಗಿರ್ತದೆ. ಇದೊಂಥರ ಅದೇನೋ ಹೇಳ್ತಾರಲ್ಲ, ಕಳ್ಳ ಪೊಲೀಸ್ ಆಟ ಇದ್ದಂಗೆ ಇದೆಲ್ಲ. ಆ ಡೈಲಾಗ್ಗಳು ಹೊಡಿತಾರಲ್ಲ, ಕಳ್ಳ ಪೊಲೀಸ್ ಆಟ, ಹಂಗಾಗಿದೆ ಇದು. ನೀವು ಗುಂಡಿ ಮುಚ್ಚಿದಿರಿ ಅಂತ ಹೇಳೋದು, ಮಾರನೇ ದಿನ ಅದೇ ಗುಂಡಿ ಓಪನ್ ಆಗಿರೋದು. ಇಲ್ಲಿ ನಿಮ್ಗೆ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಬಿಟ್ಟಿದ್ರೆ ನಾವು ಮುಚ್ಚೋ ಪ್ರಮೇಯ ಬರ್ತಾ ಇಲ್ಲ. ಸ್ವಾಮಿ, 2.5 ವರ್ಷ ಆಯ್ತು ನೀವು ಬಂದು, ಈ ಪಾಪಿ ಸರ್ಕಾರ ಬಂದು 2.5 ವರ್ಷ ಆಯ್ತು. ಏನೋ 3 ತಿಂಗಳ ಹಿಂದೆ ನಮ್ ಸರ್ಕಾರ ಬಂತು, 6 ತಿಂಗಳ ಹಿಂದೆ ನಮ್ ಸರ್ಕಾರ ಬಂತು, ಬಿಜೆಪಿಯವ್ರು ಮುಚ್ಚಿಲ್ಲ ಅಂದ್ರೆ ಸರಿ. 2.5 ವರ್ಷ ಆದ್ಮೇಲೂ ಕೂಡ ಬಿಜೆಪಿ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅಂತ ಹೇಳ್ತಿರಲ್ಲ. ಯಾವ್ದಾದ್ರೂ ಗುಂಡಿ ಮುಚ್ಚಿದ್ರೆ 2.5 ವರ್ಷ ಇರ್ತತನ್ರಿ. ಗುಂಡಿ ಏನಿದ್ರು ಮುಚ್ಚಿದ್ರೆ ಅದು ಅಮ್ಮಮ್ಮ ಅಂದ್ರೆ ಜಾಸ್ತಿ ಅದರ ಪೀರಿಯಡ್ 1 ತಿಂಗಳು 2 ತಿಂಗಳು ಇರಲ್ಲ. ಆಮೇಲೆ ಅದನ್ನ ಪೂರ್ತಿ ಆಸ್ಪಾಲ್ಟ್ ಮಾಡಬೇಕು. ಅದು ಗುಂಡಿ ಮುಚ್ಚೋದು ಟೆಂಪರರಿ ಅಷ್ಟೇ, ಪರ್ಮನೆಂಟ್ಗಲ್ಲ ಗುಂಡಿ ಮುಚ್ಚೋದು. ಇವತ್ತು ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ ಗುಂಡಿಗಳಲ್ಲಿ ಇದೆ.
ಇಡೀ ಕಾಂಗ್ರೆಸ್ ಸರ್ಕಾರ ರಸ್ತೆಗಳ ಗುಂಡಿಯಲ್ಲಿ ಮುಳುಗೋಗ್ಬಿಟ್ಟಿದೆ. ಇಂಥ ಸರ್ಕಾರ, ಕೆಟ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಗುಂಡಿಗಳ ಬಿದ್ದು ಹಾಳಾಗಿರುವಂತ ರಸ್ತೆಗಳು ಯಾವತ್ತೂ ಯಾವುದೇ ಸರ್ಕಾರದಲ್ಲೂ ಇರಲಿಲ್ಲ. ಅಷ್ಟು ಗುಂಡಿಗಳು ಇವತ್ತು ಮರಣ ಕೂಪ ಆಗೋಗ್ಬಿಟ್ಟಿದೆ ರಸ್ತೆ ಗುಂಡಿಗಳು. ಇದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ಬೆಂಗಳೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ನೀವು ಕೆಲಸ ಮಾಡಬೇಕಾಗಿತ್ತು. ಸಮರೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು. ಯಾರು ಮಾಡ್ತಾ ಇಲ್ಲ. ಯಾವ ಮಂತ್ರಿನೂ ಯಾವ ಜಿಲ್ಲೆಗೆ ಹೋಗಿ ಎಲ್ಲಿ ರಸ್ತೆ ಗುಂಡಿ ಬುದ್ಧಿ ಮುಚ್ಚಿದೆ ಒಂದು ಸಭೆನೂ ಕೂಡ ಮಾಡಿಲ್ಲ. ಹಣನೂ ಬಿಡುಗಡೆ ಮಾಡಿಲ್ಲ. ಈಗ ಬೆಂಗಳೂರಲ್ಲಿ ನೀವು ಗುಂಡಿ ಮುಚ್ಚೋದಕ್ಕೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಪದೇ ಪದೇ ಹೇಳ್ತಾನೆ ಇದ್ದೀರ. ಈಗ ನಿಮ್ಮ ಲೆಕ್ಕದಲ್ಲಿ 5,000 ಕೋಟಿ ಈಗಾಗಲೇ ರಸ್ತೆಯ ಡಾಂಬರೀಕರಣಕ್ಕೆ ಕೊಟ್ಟಿದ್ದೀನಿ ಅಂತೀರಿ. ನೀವು 5,000 ಕೋಟಿ ಡಾಂಬರೀಕರಣ ಮಾಡಿದ್ರೆ ರಸ್ತೆಗಳು ಯಾಕೆ ಗುಂಡಿಗಳು ಬೀಳ್ತಾ ಇದ್ದು? ಇಲ್ಲ, ನೀವು ಕಳಪೆ ಕಾಮಗಾರಿ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮ ಟೆಂಡರ್ ಪ್ರಕಾರ 5,000 ಕೋಟಿ ಈ ಕಳಪೆ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆಲ್ಲ ಹೊರಟೋಗಿದೆ ಅಷ್ಟೇ. ಲಂಚ ಹೊಡೆದಿದ್ದೀರಾ, 60% ಲಂಚ ಹೊಡೆದಿದ್ದೀರಾ, ಅದಕ್ಕೋಸ್ಕರ ಗುಂಡಿಗಳು ಬಿದ್ದಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಾ ರಸ್ತೆಗಳಿಗೆ ಡಾಂಬರೀಕರಣ ಇವತ್ತೇ ಶುರು ಮಾಡಿ. ನೀವು ಪಾಟ್ ಹೋಲ್ ಮುಚ್ಚೋದು ಅದು ಕಾಟಾಚಾರ ಅಷ್ಟೇ. ಅದರಿಂದ ಏನು ನಯಾ ಪೈಸನೂ ಉಪಯೋಗ ಆಗಲ್ಲ. ನೀವು ಇವತ್ತು ಗುಂಡಿ ಮುಚ್ಚಿದ್ ನಾಳೆ ಬಂದು ಮಾಧ್ಯಮದವ್ರು ನೋಡಿ ಆ ಗುಂಡಿ ಎಲ್ಲ ಓಪನ್ ಆಗಿದೆ. ಇಡೀ ಬೆಂಗಳೂರಿನ ಎಲ್ಲ ರಸ್ತೆಗಳು, ಆ BMTC ಬಸ್ಗಳು ವೇಗ 19 ಕಿಲೋಮೀಟರ್ ಇರಬೇಕಾಯ್ತು. ಈಗ ಅದು 10 ಕಿಲೋಮೀಟರ್ ಬಂದಿದೆ. 9 ಕಿಲೋಮೀಟರ್ ಕಡಿಮೆ ಆಗಿದೆ ಒಂದು ಇದಕ್ಕೆ. BMT ಬಸ್ಗಳಲ್ಲೂ ಓಡಾಡಕ್ ಆಗ್ತಾ ಇಲ್ಲ, ಕಾರುಗಳಲ್ಲೂ ಓಡಾಕ ಆಗ್ತಾ ಇಲ್ಲ, ಮೋಟರ್ ಬೈಕಲ್ಲೂ ಓಡಾಡಕ್ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕಾಣ್ತಾ ಇದ್ರಿ. ಇಂಥ ಮಾತೆತ್ತಿದ್ರೆ ನಾನು ITBT ಅವರು ಪ್ರಶ್ನೆ ಮಾಡಿದ್ರೆ ನೀವು ಹೋದ್ರೆ ಹೋಗ್ರಿ ಅಂತೀರ. ITBT ಅವರಿಗೆ DK ಶಿವಕುಮಾರ್ ಏನ್ ಹೇಳಿದ್ರು? ನಮ್ಗೆ ಧಮಕಿ ಹಾಕ್ಬೇಡ್ರಿ, ಹೋದ್ರೆ ಹೋಗ್ರಿ ಅಂದ್ರಿ. ಈಗ ಇಲ್ಲಿ ಸ್ಕೂಟ್ರಲ್ಲಿ ಹೋಗೋರು, ಬೆಂಗಳೂರಲ್ಲಿ ಸ್ಕೂಟ್ರಲ್ಲಿ ಕಾರು ಹೋಗೋರು, ಅವರು ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಅವ್ರಿಗೇನ್ ಹೇಳ್ತೀರಾ ನೀವು? ನೀವು ಬೆಂಗಳೂರು ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ITBT ಕಂಪನಿಗೆ ಮಾತ್ರ ಬಿಟ್ಟು ಹೋಗಿ ಅಂದ್ರಿ. ಈ ಕಾರ್ಗಳಲ್ಲಿ ಸ್ಕೂಟರ್ಗಳಲ್ಲಿ ಓಡಾಡೋರು ಸರ್ಕಾರಕ್ಕೆ ಚೀಮಾರಿ ಆಗ್ತಾವ್ರಲ್ಲ. ದಿನ ಟ್ವೀಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಹಂಗಾರೆ ಅವ್ರನ್ನೂ ಎಲ್ಲ ಬೆಂಗಳೂರು ಬಿಡು ಅಂತ ಯಾವಾಗ ಹೇಳ್ತೀರಾ ನೀವು? ನನ್ಗನ್ಸತ್ತೆ ನೀವು ಹೇಳ್ಬಿಡಿ, ನಾವೆಲ್ಲರೂ ಕೂಡ ಬೆಂಗಳೂರಲ್ಲಿರೋರೆಲ್ಲ ಒಂದ್ 3 ತಿಂಗಳು ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀರಾ. ಆಚೆ ಎಲ್ಲ ನಾವು ಹೋಗ್ತೀವಿ. ಆಮೇಲೆ ಆದ್ರೂ ಬೆಂಗಳೂರು ರಿಪೇರಿ ಮಾಡ್ತೀರಾ? ಲೀವ್ ತಗೊಂಡ್ಬಿಡ್ತೀರ ಒಂದ್ 3 ತಿಂಗಳು. ಇಡೀ ಬೆಂಗಳೂರು ಜನ 1 ಕೋಟಿ ಜನ ಇದ್ದೀರಿ, ನಾವೆಲ್ಲ ಊರುಗಳಿಗೆ ಹೊರಟೋತೀರಿ. ರಜೆ ತಗೊಂಡು ನಾವೆಲ್ಲ ಊರುಗಳಿಗೆ ಹೊರಟೋತೀರಿ. ಆಮೇಲೆ ಆದ್ರೂ ರಿಪೇರಿ ಮಾಡಿಸ್ತೀರಾ? ಹೆಂಗೆ ITBTಗೆ ಅವಾಜ್ ಹಾಕಿದ್ರು ಹಂಗ ಬೆಂಗಳೂರು ಜನಗೆ ಒಂದು ಅವಾಜ್ ಹಾಕ್ಬಿಡಿ. ನಿಮ್ಗೆ ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು, ಮೇರಿ ಆವಾಜ್ ಸುನೋ ಅಂತ ಹೇಳ್ಬಿಟ್ಟು ಒಂದು ಅವಾಜ್ ಹಾಕ್ಬಿಡಿ. ನಾವು ಹೊರಟೋಗ್ಬಿಡ್ತೀರಿ ಬೆಂಗಳೂರಲ್ಲಿ. ಅವಾಗಾದ್ರೂ ರಿಪೇರಿ ಮಾಡ್ತೀರಾ? ಆ ಪರಿಸ್ಥಿತಿ ಇವತ್ತು ಬೆಂಗಳೂರಿನ ಜನ ಶಾಪ ಆಗ್ತಾರೆ, ಇಡೀ ಶಾಪ ಆಗ್ತಾ ಇದ್ದಾರೆ ನಿಮಗೆ. ಸರ್ಕಾರ ಅಟ್ಲೀಸ್ಟ್ ಒಂದು 10,000 ಕೋಟಿ ರೂಪಾಯಿನ ಬೆಂಗಳೂರಿನ ಅಭಿವೃದ್ಧಿಗೆ, ಯಾಕಂದ್ರೆ ಬೆಂಗಳೂರಲ್ಲಿ ನಿಮಗೆ ಸುಮಾರು 1.5 ಲಕ್ಷ ಕೋಟಿಗೂ ಹೆಚ್ಚು ಆದಾಯ ಬರ್ತದೆ. ಒಂದು 10,000 ಕೋಟಿ ಕೊಟ್ಟು ಎಲ್ಲಾ ರಸ್ತೆಯನ್ನ ಡಾಂಬರೀಕರಣ ಮಾಡ್ಬಿಡಿ. ಅವಾಗ ಯಾರು ಮಾತಾಡೋದೇ ಇಲ್ಲ. ನಿಮ್ಮ ಹತ್ರ ಹಣ ಇದ್ರೆ, ಪಾಪರ್ ಆಗಿಲ್ಲ ಅಂದ್ರೆ, ನಾನು ಹೇಳ್ತಾ ಇರೋದು, ನೀವು ಪಾಪರ್ ಆಗಿಲ್ಲ ಅಂದ್ರೆ, ನಿಮ್ಮ ಹತ್ರ ದುಡ್ಡಿದೆ ಅಂದ್ರೆ ಒಂದು 10,000 ಕೋಟಿ ಬಿಡುಗಡೆ ಮಾಡಿ ಎಲ್ಲಾ ರಸ್ತೆಗೆ ಡಾಂಬರೀಕರಣ ಒಂದ್ಸರಿ ಮಾಡ್ಬಿಡಿ. ಅವಾಗ ನಾವು ನಿಮ್ಮನ್ನ ಒಪ್ಕೊಂತೀರಿ. ಇಲ್ಲಪ್ಪ, ಈ ಸರ್ಕಾರ ಪಾಪರ್ ಆಗಿಲ್ಲ ಅಂತ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಹಣ ಇಲ್ಲ, ದಿನ ಗುಂಡಿ ಮುಚ್ಚಿದೆ 1000 ಗುಂಡಿ, ಮಾರನೇ ದಿನ ಮತ್ತೆ 1000 ಗುಂಡಿ ಮುಚ್ಚಿದೆ. ಇದು ಕಳೆದ 4 ತಿಂಗಳಿಂದ 1000 ಅಂತ ಇದ್ದೀರಾ. 4 ತಿಂಗಳಿಗೆ ಎಷ್ಟು 1000 ಆಗೋಯ್ತು? ಹಂಗಾರೆ ಪ್ರತಿ ದಿನ 1,000 ಗುಂಡಿ ಮುಚ್ಚಿದ್ದು, 30 ದಿನಕ್ಕೆ 30,000 ಗುಂಡಿ. 4 ಅಂತಂದ್ರೆ 4 3 12, 1